ಈಗ ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ವೀಕ್ಷಕರೇ. ಸಚಿವ ಸ್ಥಾನಕ್ಕೆ ಬಿ ನಾಗೇಂದ್ರ ರಾಜೀನಾಮೆಯನ್ನ ಕೊಟ್ಟಿರುವಂತಹ ವಿಚಾರ. ಬಳ್ಳಾರಿಯಲ್ಲಿ ನಾಗೇಂದ್ರ ನಿವಾಸದ ಮುಂದೆ ಪ್ರತಿಭಟನೆ. ಬಳ್ಳಾರಿಯ ನೆಹರು ಕಾಲೋನಿಯ ಮನೆಯ ಮುಂದೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಬೆಂಬಲಿಗರು. ನಾಗೇಂದ್ರ ಬೆಂಬಲಿಗರು ಅಭಿಮಾನಿಗಳು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಬಿಜೆಪಿ ನಾಯಕರ ವಿರುದ್ಧ ಘೋಷಣೆಗಳನ್ನ ಕೂಗ್ತಾ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಶ್ರೀರಾಮುಲು ಜನಾರ್ದನ್ ರೆಡ್ಡಿ ವಿರುದ್ಧ ಧಿಕ್ಕಾರ ಕೂಗಿ ಘೋಷಣೆಗಳನ್ನು ಕೂಗಿ ನಾಗೇಂದ್ರ ರಾಜೀನಾಮೆಯನ್ನ ಅಂಗೀಕರಿಸಬಾರದು ಅಂತ ಒತ್ತಾಯವನ್ನ ಕೂಡ ಹಾಕ್ತಾ ಇದ್ದಾರೆ. ಸಚಿವ ನಾಗೇಂದ್ರ ಅವರು ಎರಡನೇ ಬಾರಿಗೆ ಸಚಿವರಾದ್ರು. ಆದ್ರೆ ಈಗ ವಿರೋಧ ಪಕ್ಷಗಳು ಸಾಕಷ್ಟು ಟೀಕೆ ಮತ್ತೆ ಪಾದಯಾತ್ರೆಯ ಅಸ್ತ್ರವನ್ನ ಹೂಡಿದ ಬಳಿಕ ಈಗ ಕಾಂಗ್ರೆಸ್ ಹೈಕಮಾಂಡ್ ನಿರ್ದೇಶನ ಜೊತೆಗೆ ಪಕ್ಷಕ್ಕೆ ಮುಜುಗರ ಆಗಬಾರದು ಅನ್ನುವ ನಿಟ್ಟಿನಲ್ಲಿ ನಾಗೇಂದ್ರ ಅವರು ಮತ್ತೊಮ್ಮೆ ಈಗ ರಾಜೀನಾಮೆಯನ್ನ ಸಲ್ಲಿಸಿರ್ತಕ್ಕಂಥದ್ದು. ಇದು ಕೇವಲ ನಾಗೇಂದ್ರ ಅವರು ಒಂದು ಭಾವುಕತೆ ಮಾತ್ರ ಅಲ್ಲ, ನೋವು ಮಾತ್ರ ಅಲ್ಲ, ಅವರ ಅಭಿಮಾನಿಗಳು ಮತ್ತೆ ಅವರ ಬೆಂಬಲಿಗರಲ್ಲೂ ಕೂಡ ಇರತಕ್ಕಂಥದ್ದು. ಬಳ್ಳಾರಿಯ ಕಾಂಗ್ರೆಸ್ ನಾಯಕರಲ್ಲೂ ಕೂಡ ಸಾಕಷ್ಟು ನೋವು ಇರತಕ್ಕಂಥದ್ದು. ಹೀಗಾಗಿ ನಾಗೇಂದ್ರ ಅವರ ಮನೆ ಮುಂದೆ ಈಗ ನಾಗೇಂದ್ರ ಅವರ ಬೆಂಬಲಿಗರು ಜೊತೆಗೆ ಅವರ ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಸೇರಿದ್ದಾರೆ. ಅವರೆಲ್ಲರೂ ಕೂಡ ನಾಗೇಂದ್ರ ಅವರು ಸಚಿವರಾದ್ರು ಅಂತ ಬಹಳ ಖುಷಿಯಲ್ಲಿದ್ರು. ಸುಮಾರು 10,000ಕ್ಕೂ ಹೆಚ್ಚು ಜನ ನಾಗೇಂದ್ರ ಅವರು ಸಚಿವರಾದಾಗ ಅವರನ್ನ ಅದ್ದೂರಿಯಾಗಿ ಬರಮಾಡಿಕೊಂಡಿದ್ರು. ಅವರ ಖುಷಿ ಕೇವಲ 20 ದಿನದವರೆಗೂ ಕೂಡ ಉಳಿಲಿಲ್ಲ. ಆದ್ರೆ ಈಗ ಮತ್ತೆ ನಾಗೇಂದ್ರ ಅವರು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಅವರ ಮಾತುಗಳನ್ನ ನೇರವಾಗಿ ಕೇಳೋಣ. ಅವ್ರು ಮಾತನಾಡ್ತೀನಿ. ಅಣ್ಣ, ಈಗ ನಾಗೇಂದ್ರ ಅವರು 2 ಬಾರಿ ಸಚಿವರಾದ್ರು. ಆದ್ರೆ ವಿರೋಧ ಪಕ್ಷಗಳ ಒತ್ತಡ ಜೊತೆಗೆ ಅವರಿಗೂ ಕೂಡ ಒಂದಷ್ಟು ನೋವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗ ನಾನು ರಾಜೀನಾಮೆಯನ್ನ ಸಲ್ಲಿಸಿದ್ದೀನಿ, ಪಕ್ಷಕ್ಕೆ ಮುಜುಗರ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ರಾಜೀನಾಮೆಯನ್ನ ಕೊಟ್ಟಿದ್ದಾನೆ ಅಂತ ಹೇಳ್ತಿರ್ತಕ್ಕಂಥದ್ದು. ಏನ್ ಹೇಳ್ತೀರಾ? ಈಗಾಗಲೇ ನಾಗೇಂದ್ರ ಅಣ್ಣನವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಈ ರಾಜೀನಾಮೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಇದನ್ನು ಆಮೋದನೆ ಮಾಡಬಾರದು. ಈಗಾಗಲೇ ಬಿಜೆಪಿ ಕುತಂತ್ರದಿಂದ ಇವೆಲ್ಲ ನಡೀತಾ ಇದಾವೆ. ಎಲ್ಲರೂ ಜನರು ಗೊತ್ತಿದ್ದ ವಿಚಾರನೆ. ಈಗಾಗಲೇ ಎಷ್ಟೋ ಜನರ ಮೇಲೆ ಕೇಸ್ ಇದಾವೆ. ಈಗ ಆಲ್ರೆಡಿ ವಿಜೇಂದ್ರ ಮೇಲೆ ಕೇಸ್ ಇದೆ, ಜನಾರ್ದನ್ ರೆಡ್ಡಿ ಮೇಲೂ ಕೇಸ್ ಇದೆ, ಶ್ರೀರಾಮುಲು ಮೇಲೂ ಕೇಸ್ ಇದೆ. ಆದರೂ ಅವರು ಈ ತರ ಆರೋಪ ಮಾಡೋದು ಬಹಳ ಸತ್ಯಕ್ಕೆ ದೂರವಾದದ್ದು. ಇದನ್ನು ನಾವು ಖಂಡನೆ ಮಾಡ್ತೇವೆ. ಈಗಾಗಲೇ ರಾಜೀನಾಮೆ ಕೊಟ್ಟಿರುವುದನ್ನು ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಅನುಮೋದನೆ ಮಾಡಬಾರದು. ಇದನ್ನು ಹೆಂಗನ್ ಮಾಡಿ ನಾಗೇಂದ್ರ ಅವರಿಗೆ ಮತ್ತೆ ಸಚಿವ ಸ್ಥಾನ ಉಳಿಸ್ಕೋಬೇಕಂತೇಳಿ ನಮ್ಮ ಅಭಿಪ್ರಾಯ. ಈಗ ನಾಗೇಂದ್ರ ಅವರು ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಬಹಳ ಭಾವುಕರಾದ್ರು, ಕಣ್ಣೀರನ್ನು ಹಾಕಿದ್ರು ಲಿಟರಲಿ. ಅದೆಲ್ಲ ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ? ನಾಗೇಂದ್ರ ಅವರು ಪಾಪ 20 ದಿನಗಳ ಕಾಲ ಸಚಿವರಾದ್ರು, ಮತ್ತೆ ಈಗ ರಾಜೀನಾಮೆ ಕೊಡೋದನ್ನ ಸಣ್ಣ ವಿಷಯ ಅಲ್ಲ. ಏನ್ ಹೇಳ್ತೀರಾ? ಸರ್, ಇದಕ್ಕಿಂತ ಮುಂಚೆ ಅವರು ಆರೋಪ ಮಾಡಿದ್ರು. ಅಣ್ಣ ಅದನ್ನ ಫೇಸ್ ಮಾಡಿ ರಾಜೀನಾಮೆ ಕೊಟ್ಟು ಇಡಿ ಆಗಲಿ, ಸಿಬಿಐ ಆಗಲಿ ಮತ್ತು ನಮ್ಮ ಕರ್ನಾಟಕದಲ್ಲಿರುವಂತಹ ಪೊಲೀಸ್ SIT ಆಗಲಿ ಎಲ್ಲ ವರದಿ ಬಂದ್ರು ಕೂಡ ಅವರು ಅಪರಾಧಿ ಅಲ್ಲ, ನಿರಪರಾಧಿ ಅಂತ ಗೊತ್ತಾದ್ರೂ ಕೂಡ ಮತ್ತೆ ಕೇಂದ್ರದಲ್ಲಿ ಎಲ್ಲ ತರ ಏನೇ ಕಷ್ಟ ಕೊಡಬಾರ್ದು, ಅಣ್ಣ ಕಷ್ಟ ಕೊಟ್ಟರು, ಜೈಲಿಗೆ ಹೋದ್ರೆ ಎಲ್ಲ ಬಂದ್ರು ಕೂಡ ಈಗ 2ನೇ ಸಾರಿ ಮಂತ್ರಿ ಆಗಿದ್ದು ಅವರಿಗೆ ಸಹಿಸೋದಾಗ್ತಾ ಇಲ್ಲ. ಯಾಕಂದ್ರೆ ಮುಂಬರುವ ಚುನಾವಣೆಯಲ್ಲಿ ಮತ್ತೆ ಎಲ್ಲಿ ನಾವು 5ಕ್ಕೆ5 ಮತ್ತೆ ಸೋಲ್ತೀವಿ, ಮತ್ತೆ ಸುತ್ತಮುತ್ತ ಜಿಲ್ಲೆಗಳಿಗೆ ಎಲ್ಲಿ ಹೊಡೆತ ಬೀಳುತ್ತೆ ನಾಗೇಂದ್ರ ಅವರು ಮಂತ್ರಿ ಆಗಿದ್ರ ಎಂಬ ಭಯದಿಂದ ಇವತ್ತು ಕುತಂತ್ರಿಗಳು ಬಿಜೆಪಿಯವರು ನಮ್ಮ ನಾಗೇಂದ್ರಣ್ಣನವರನ್ನ ಸಚಿವ ಸ್ಥಾನದಿಂದ ಇಳಿಸಲು ಹುನ್ನಾರ ಹೂಡಿದ್ದಾರೆ. ಆಗ್ಲಿ